भारत माता की वंदे वंदे। जय जवान जय ಕಿಸಾನ್। ಬಹಳ ಅಪರೂಪವಾದಂತ ಕಾರ್ಯಕ್ರಮವನ್ನ ಈ ವಿಶ್ವವಿದ್ಯಾಪೀಠದ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರಾದಂಥ ಯೋಗೇಂದ್ರ ಸಿಂಗ್ ಯಾದವ್ಜಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಬಂಧುಗಳೇ, ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾನು ಈ ಶಾಲೆಯ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸ್ತೀನಿ. ಸಾಕಷ್ಟು ಕಡೆ ಈ ಶಾಲೆಯ ಬಗ್ಗೆ ಕೂಡ ನಾನು ಹೇಳ್ತೀನಿ. ಹಿಂದೆ ಗುರುಕುಲಗಳನ್ನು ನೋಡ್ತಾ ಇದ್ವಿ. ರಾಜ ಮಹಾರಾಜರ ಕಾಲದಲ್ಲಿ ಗುರುಕುಲ ಅಂತೇಳಿ ನಡೆಸ್ತಾ ಇದ್ರು. ಅಲ್ಲಿ ರಾಜರ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು. ಅಲ್ಲಿ ಶಾಸ್ತ್ರ ಅಂದ್ರೆ ಕಲಿಕೆಯ ಜೊತೆಯಲ್ಲಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಾ ಇದ್ರು. ಮತ್ತು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆ
ಅಂದ್ರೆ ವ್ಯವಸಾಯ, ನದಿಯಿಂದ ನೀರು ತರ್ತಕ್ಕಂಥದ್ದು, ಸ್ವಚ್ಛಗೊಳಿಸ್ತಕ್ಕಂಥದ್ದು, ಯಾವುದೇ ಭೇದವಿಲ್ಲದೆ ಆ ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡಿಸ್ತಾ ಇದ್ರು. ಬಹುಶಃ ಅದಾದ್ಮೇಲೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಆಧುನಿಕವಾದಂತಹ ವಿದ್ಯಾಭ್ಯಾಸ ಪ್ರಾರಂಭ ಏನಾಯಿತು, ಅದಾದ್ಮೇಲೆ ಕ್ರಮೇಣ ಆ ಒಂದು ಪದ್ಧತಿ ಕ್ಷೀಣಿಸ್ತಾ ಬಂತು. ಇವತ್ತು ನಾವು ನಮ್ಮ ಎಲ್ಲ ಅತಿಥಿಗಳು ಆವಲಹಳ್ಳಿಯಿಂದ ಇಲ್ಲಿಯವರೆಗೂ ಎತ್ತಿನ ಗಾಡಿಯಲ್ಲಿ ಬಂದ್ವಿ. ನಮಗೆ ಬಹಳ ಹಳೆಯ ಅನುಭವ ಅದು. ಬಹುಶಃ 40-45 ವರ್ಷಗಳಿಂದ ಎತ್ತಿನ ಬಂಡಿಯಲ್ಲಿ ನಾವು ಓಡಾಡ್ತಾ ಇದ್ದಂಥವ್ರು. ಇವತ್ತು ಆ ಅನುಭವವನ್ನ, ನಮಗೆ ಹೊಸ ಅನುಭವವನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಜೈ ಜವಾನ್ ಜೈ ಕಿಸಾನ್ ಈ ಏನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀರಿ, ಯಾವ ಶಾಲೆಯಲ್ಲೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಇವತ್ತೇನಾದ್ರೂ ಕಾರ್ಯಕ್ರಮ ಆದ್ರೆ ಒಳ್ಳೆ ಫಿಲಿಂ ಆಕ್ಟರ್ನ ಕರೆಸ್ತಾರೆ. ಯಾಕಂದ್ರೆ ಈಗ ಮಕ್ಕಳಿಗೆಲ್ಲ ಕೂಡ ಫಿಲಿಂ ಆಕ್ಟರ್ ಅಂದ್ರೆ ಸ್ವಲ್ಪ ಕ್ರೇಜು. ಅವ್ರು ಬಂದ ತಕ್ಷಣ ಶಿಳ್ಳೆ ಹೊಡೆದು ಅವ್ರ ಕೈಲಿ ಒಂದು ಡ್ಯಾನ್ಸ್ ಮಾಡಿಸ್ ಕಳಿಸ್ತಾರೆ. ಇವೆಲ್ಲ ಕೂಡ ನಾನು ನೋಡಿದ್ದು ಒಂದು ಆರ್ಮಿ ಎಕ್ಸಿಬಿಷನ್ ಅಲ್ಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ವೆಪನ್ಸ್ ಎಲ್ಲವನ್ನೂ ಇಡ್ತಾ ಇದ್ರು. ಮೊನ್ನೆ GKVKಯಲ್ಲಿ ಕೃಷಿ ಮೇಳ ನಡೀತು. ಅಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ವಿ. ಆದ್ರೆ ಎರಡೂ ಕೂಡ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಈ ವಿದ್ಯಾಪೀಠ ಶಾಲೆಯಲ್ಲಿ ನಮ್ಮ ಕ್ರಿಯಾಶೀಲ ಡೈರೆಕ್ಟ್ರು, ನಾನು ಅದಕ್ಕೋಸ್ಕರ ಅವ್ರು ಬಹಳ ಇಷ್ಟಪಡೋದೇನು ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ, ರಾತ್ರಿ 12 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಬಹುಶಃ ನರೇಂದ್ರ ಮೋದಿ ಅವರು 18-20 ಗಂಟೆ ಕೆಲಸ ಮಾಡಿರೋದನ್ನ ಕೇಳಿದ್ದೀನಿ. ಇವತ್ತು ಸುಶೀಲಾ ಮೇಡಮ್ ಅವರು ಈ ಒಂದು ಶಾಲೆಯನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಜಗದೀಶು ಮತ್ತು ಅವರ ತಂಡ, ಇಡೀ ತಂಡ ಮತ್ತು ತಾವೆಲ್ಲ ಕೂಡ ಸೇರಿ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನ ತಾವು ಕೂಡ ಮಾಡಿದಿರಿ. ನನ್ನ ಸುದೈವ ಏನು ಅಂದ್ರೆ, ನಾನು ಕೃಷಿಕನೂ ಹೌದು. ನಮ್ಮ ತಂದೆ ಕೂಡ, ಇವತ್ತು ನಾನು ವೃತ್ತಿಯಲ್ಲಿ ಕೃಷಿ ಇದೆ, ನನ್ನ ಜಮೀನಿದೆ, ಹಸುಗಳನ್ನು ಸಾಕಿದ್ದೀನಿ, ಕುರಿ ಇದೆ, ಕೋಳಿ ಇದೆ, ದ್ರಾಕ್ಷಿ, ಅಡಿಕೆ, ಸೀಬೆ ಗಿಡ, ತರಕಾರಿ, ಬಾಳೆ ಗಿಡ ಎಲ್ಲವನ್ನೂ ಈಗಲೂ ಐತೆ ನಮ್ಮ ತೋಟದಲ್ಲಿ ಬಂದು ನೋಡ್ಬೋದು. ಅದೇ ರೀತಿಯಲ್ಲಿ ನನ್ನ ವೃತ್ತಿ ಜೀವನ HAL ಅಲ್ಲಿ ಪ್ರಾರಂಭ ಮಾಡಿದೆ. ನಾನು HAL ಅಲ್ಲಿ ಜಾಗ್ವಾರ್ ಫ್ಲೈಟ್ ಕಂಟ್ರೋಲ್ ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಅದನ್ನ ರಿಪೇರಿ ಮಾಡೋ ಸಂದರ್ಭದಲ್ಲಿ ಗಡಿ ಭಾಗಗಳು ಕೂಡ ಹೋಗಿದ್ದೀನಿ ನಾನು. ಈ ದೇಶದಲ್ಲಿ ಚಳಿ, ಮಳೆ, ಗಾಳಿ, ಬಿಸಿಲು, ಭೂಕಂಪ, ಪ್ರವಾಹ ಇದು ಯಾವುದಕ್ಕೂ ಎದುರದೆ ಕೆಲಸ ಮಾಡ್ತಕ್ಕಂಥವ್ರು ಇಬ್ರು, ಒಂದು ಜವಾನ್ರು, ಇನ್ನೊಂದ್ರು ಕಿಸಾನ್ರು. -50 ಡಿಗ್ರಿಯಲ್ಲೂ ಕೂಡ ಗಡಿಯನ್ನ ಕಾಯ್ತಾರೆ, +50 ಡಿಗ್ರಿಯಲ್ಲೂ ಕೂಡ ಗಡಿಯಲ್ಲೇ ಕಾಯ್ತಾ ಇರ್ತಾರೆ. ಅವ್ರಿಗೆ ಬಿಸಿಲು, ಚಳಿ, ಗಾಳಿ, ಮಳೆ ಯಾವುದು ಕೂಡ ನೋಡಲ್ಲ. ಲ್ಯಾಂಡ್ ಸ್ಲೈಡ್ ಆಗ್ತದೆ, ಗ್ಲೇಷಿಯರ್ ಆಗ್ತದೆ, ಹಿಮಪಾತ ಆಗ್ತದೆ, ಪ್ರಾಣ ಹೋಗ್ತದೆ ಅಂದ್ರೂ ಕೂಡ ಗಡಿಯ ಭಾಗದ 1 ಅಡಿ ಕೂಡ ವಾಪಸ್ ಬರ್ತಾ ಇಲ್ಲ. ಆಮೇಲೆ ನಮ್ಮ ಯಾದವ್ಜಿಯವ್ರ ಬಾಯಲ್ಲಿ ಕೇಳ್ಬೇಕು, ಅವ್ರಿಗೆ ಆ ಪರಮವೀರ ಚಕ್ರ ಬರಬೇಕು ಅಂತಂದ್ರೆ ಅಷ್ಟಲ್ಲ, ಇದು ಸೈನ್ಯದಲ್ಲಿ ಕೊಡ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಶಸ್ತಿ ಕೊಡ್ತಕ್ಕಂಥದ್ದು. ಭಾರತ ರತ್ನ ಏನ್ ಕೊಡ್ತಾರೆ ಆ ತರ ಸೈನ್ಯದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ. ಅವರ ಯಾಕೆ ಅವ್ರಿಗೆ ಆ ಒಂದು ಶೌರ್ಯ ಪ್ರಶಸ್ತಿ ಸಿಕ್ತು ಅಂತ ಹೇಳಿ ಅವ್ರ ಬಾಯಲ್ಲಿ ಕೇಳಿದ್ರೆ ಚೆನ್ನಾಗಿರ್ತದೆ. ಅದೇ ರೀತಿ ನಮ್ಮ ಕಿಸಾನ್ರು ಅಷ್ಟೇ, ಮಳೆ ಬಂದ್ರು ಕೂಡ ಅವನು ವ್ಯವಸಾಯ ಮಾಡ್ತಾನೆ, ಎಷ್ಟೇ ಬಿಸಿಲು ಬಂದ್ರು ಕೂಡ ವ್ಯವಸಾಯ ಮಾಡ್ತಾನೆ, ಪ್ರವಾಹ ಬಂದ್ರು ಕೂಡ ಮಾಡ್ತಾನೆ, ಮಳೆ ಇಲ್ಲ ಅಂದ್ರೂ ಕೂಡ ವ್ಯವಸಾಯ ಮಾಡ್ತಾನೆ. ಸೊ ಇಬ್ರು ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳು ಮತ್ತು ನಮ್ಮ ದೇಶದ ಬೆನ್ನೆಲುಬುಗಳವರು. ಅವ್ರು ಇಲ್ಲ ಅಂತ ಹೇಳಿದ್ರೆ ದೇಶ 1 ತಿಂಗಳು ಇರೋದಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರು ಇನ್ನೂ 2 ಸ್ಲೋಗನ್ ಕೊಟ್ಟವ್ರೆ, ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಸೈನ್ಯ ಇರ್ಬೋದು, ನಮ್ಮ ಕೃಷಿಕ ಇರ್ಬೋದು, ಇನ್ನೂ ವೇಗವಾಗಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ವಿಜ್ಞಾನ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ಇವತ್ತು ಈ 4 ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಸ್ಲೋಗನ್ ಅನ್ನು ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಿಜಕ್ಕೂ ಕೂಡ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದಿರಿ. ನಾನು ಅನೇಕ ಶಾಲಾ ಕಾಲೇಜುಗಳು ನೋಡಿದ್ದೀನಿ, ಯಾರೋ ತಪ್ಪು ತಿಳ್ಕೊಳೋದು ಬೇಡ. ಅವ್ರು ಹೇಳೋದು ಏನು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ಗಿಂತಲೂ ಜೈ ಡೊನೇಷನ್ನು, ಜೈ ಮಂತ್ಲಿ ಫೀಸು, ಅದನ್ನು ಸರಿಯಾಗಿ ಕೊಟ್ರೆ ಸ್ಕೂಲ್ ನಡೀತದೆ ಅಂತ ಹೇಳಿ. ಆದ್ರೆ ನಾನು ಅನೇಕ ಶಾಲೆಗಳಲ್ಲಿ ನೋಡಿದ್ದೀನಿ, ಪ್ರತಿಷ್ಠಿತವಂತ ಶಾಲೆಗಳಿದೆ, ವಿದ್ಯಾಭ್ಯಾಸ ಕೊಡ್ತಾರೆ, ಆದ್ರೆ ನಮ್ಮ ಸಂಸ್ಕೃತಿಯನ್ನು ಕೊಡಲ್ಲ, ನಮ್ಮ ದೇಶದ ವೀರ ಸೈನಿಕರ ಪರಿಚಯವನ್ನು ಮಾಡಲ್ಲ, ನಮ್ಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಪರಿಚಯವನ್ನ ಮಾಡ್ತಾ ಇಲ್ಲ. ಇವತ್ತು ನಾನು ಬಂದಾಗ ನೋಡಿದೆ ಭತ್ತದ ತಳಿಗಳನ್ನು ಬೆಳೆಸವ್ರೆ, ಸುಮಾರು ಒಂದು 150 ಭತ್ತದ ತಳಿ ಇಲ್ಲಿ ಸ್ಕೂಲಲ್ಲೇ ಮಾಡವ್ರೆ.
ಸಾವಯವ ಕೃಷಿ ಮಾಡ್ತಾರೆ, ಇಲ್ಲೆಲ್ಲ ತರಕಾರಿ ಮಾಡ್ತಾರೆ, ಆ ತರಕಾರಿಯನ್ನು ಮಕ್ಕಳಿಗೆ ಬಡಿಸ್ತಾರೆ ಇಲ್ಲೆಲ್ಲ ಕೂಡ. ಇವತ್ತೆಲ್ಲ ಕೂಡ ನಾವು ಇವಾಗ ನೋಡ್ಬೋದು, ಗೀರು, ಸಾಯ್ವಾಲು, ಆಮೇಲೆ ನಮ್ಮ ಪುಂಗನೂರು ತಳಿಗಳು ಎಲ್ಲ ಹಸುಗಳನ್ನ ಕೂಡ ಎಲ್ಲ ನಾಟಿ ತಳಿಗಳು ಅವೆಲ್ಲ ಕೂಡ ಅವೆಲ್ಲ ಸಿಗೋದಿಲ್ಲ. ಅವೆಲ್ಲ ಕೂಡ ಹಳ್ಳಿಕಾರು ಎತ್ತುಗಳು ಇವೆಲ್ಲ ಕೂಡ ಅಪರೂಪವಾದಂತ ಒಂದು ಮಕ್ಕಳಿಗೆ ಪರಿಚಯ ಮಾಡುವಂಥದ್ದು. ವ್ಯವಸಾಯ ಅಂದ್ರೆ ಏನು, ಯಾರು ನಮ್ಮನ್ನು ಸಾಕ್ತಾರೆ ಅಂತ ಹೇಳಿ ಮಕ್ಳಿಗೆ ಗೊತ್ತಿಲ್ಲ. ಬಹಳ ಜನ ಕೇಳಿ ಕುಂಬಳಕಾಯಿ ಹೆಂಗ್ ಬಿಡ್ತದೆ, ದ್ರಾಕ್ಷಿ ಎಲ್ಲಿ ಬರ್ತದೆ, ಖಂಡಿತವಾಗ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಗೊತ್ತಾಗ್ತದೆ ಈ ಶಾಲೆಯಲ್ಲಿ. ಅದನ್ನ ಕೂಡ ನಾವು ಕಲಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಇವತ್ತು ನಮ್ಮ ವೀರ ಸೈನಿಕರು ಇವತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿ ನಾನು ಇನ್ನೇನು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನಾನು ಪ್ರತಿ ಸಾರಿ ಮಾತಾಡ್ತಾ ಇರ್ತೀನಿ, ಅದನ್ನೇ ಮಾತಾಡ್ಬೇಕು ನಾವೆಲ್ಲ ಕೂಡ. ಏನೇ ಇದ್ರು ಕೂಡ ದೇಶ ಮೊದಲು, ಭಾರತ್ ಮಾತಾಗೆ ಅಂದ್ರೆ ಜೈ ಹೇಳ್ಬೇಕು. ಬಹಳ ಜನ ಜೈ ಅನ್ನೋದೇ ಇಲ್ಲ. ಆ ತಾಯಿಗೆ ನಮಸ್ಕಾರ ಮಾಡ್ತೀವಿ ಅದನ್ನು ಕೆಲವರು ಅವಮಾನ ಅಂತ ಅನಿಸ್ತದೆ. ಬಹಳ ಜನ ನಾನು ನೋಡಿದ್ದೀನಿ ಕೆಲವು ಸಭೆಗಳಲ್ಲಿ ಕೂಡ ಅನ್ನೋದೇ ಇಲ್ಲ ಅವ್ರಿಗೆ ಅತ್ಲ ಕಡೆಗೆ. ಒಂದೇ ಮಾತರಂ ತಾಯಿ ನೀನು ನಮಸ್ಕಾರ ಮಾಡ್ತೀನಿ ಹೇಳೋದೇ ಇಲ್ಲ. ಆ ಒಂದೇ ಮಾತರಂ ಭಾರತ್ ಮಾತಾಗೆ ಜೈ ಹೇಳೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು ಲಕ್ಷಾಂತರ ಜನ. ಸೊ ಎಲ್ಲೇ ಇದ್ರು ಕೂಡ ನಾವು ಹಮ್ಮು ಬಿಮ್ಮನ್ನ ಬಿಟ್ಟು ಭಾರತದ ಬಗ್ಗೆ ಘೋಷಣೆ ಬಂದಾಗ ನಾವು ಜೈಕಾರವನ್ನು ಹೇಳ್ಬೇಕು. ನಮ್ಮ ದೇಶದ ಮಾನ ಬಿಂದುಗಳಿಗೆ ಎಲ್ಲ ಅವಮಾನ ಆಯ್ತು ಅಂತಂದ್ರೆ ನಾವು ಯಾವುದೇ ಕಾರಣದಿಂದ ಸಹಿಸಬಾರದು ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಒಂದು ಅಪರೂಪವಾದಂತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ವೇದಿಕೆಯಲ್ಲಿ ದೊಡ್ಡವ್ರ ಜೊತೆಯಲ್ಲಿ ಯಾಕಂದ್ರೆ ಅವ್ರ ಜೊತೆಯಲ್ಲಿ ಕುತ್ಕೊಳ್ಳೋದೇ ನನಗೆ ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ತೀನಿ. ಅವ್ರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.